ಬೆಂಗಳೂರಿನಲ್ಲಿ ಯಾಕೋ ಇತ್ತೀಚೆಗೆ ರೋಡ್ ರೇಜ್ ಪ್ರಕರಣಗಳು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇವೆ. ಯಾರಾದರೂ ಒಂಚೂರು ಕಿರಿಕ್ ಮಾಡಿದ್ರೆ ಸಾಕು, ಇಳಿಯೋದು, ಕಲ್ ತಗೊಂಡು ಹೊಡೆಯೋದು, ಗಲಾಟೆ ಮಾಡೋದು, ಇಂಥದ್ದೇ ಆಗ್ತಾ ಇದೆ. ಅಂದರೆ ಕೋಪ ಹತೋಟಿಯಲ್ಲಿಲ್ಲ, ಫ್ರಸ್ಟ್ರೇಷನ್ ಆಗಿದೆಯಾ, ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದಾರಾ ಗೊತ್ತಿಲ್ಲ. ಹಾರ್ನ್ ಮಾಡಿದ್ದಕ್ಕೆ ಮಹಿಳೆಯ ಕಾರನ್ನು ಅಡ್ಡಗಟ್ಟಿ ಆವಾಜ್ ಹಾಕಿದ್ದಾರೆ. ನಡು ರಸ್ತೆಯಲ್ಲಿ ಮಹಿಳೆಗೆ ಯುವಕನಿಂದ ಅವಾಚ್ಯ ನಿಂದನೆಯನ್ನ ಮಾಡಿರೋದು ಬೆಂಗಳೂರಿನ ಕತ್ರಿಗುಪ್ಪೆ ಸರ್ಕಲ್ ಬಳಿ ನಡೆದಿರುವಂಥ ಘಟನೆ ಇದು. ತಿರುವು ತೆಗೆದುಕೊಳ್ಳುವಾಗ ವಾಹನಗಳಿಗೆ ಆಟೋ ಟಚ್ ಆಗಿದೆ. ಈ ವೇಳೆ ಹಾರ್ನ್ ಮಾಡಿದ್ದ ಕಾರಿನಲ್ಲಿದ್ದಂಥ ಮಹಿಳೆ. ಇಷ್ಟಕ್ಕೆ ಮಹಿಳೆಗೆ ಅವಾಚ್ಯವಾಗಿ ನಿಂದಿಸಿದ್ದು ಪ್ಯಾಸೆಂಜರ್ ಜೀವನ್. ಯಾಕಿಂತ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ? ಸ್ವಲ್ಪ ಏನಾದರೂ ಆದರೂ ಕೂಡ ಗಲಾಟೆಯನ್ನ ಮಾಡೋದು, ತಾಳ್ಮೆಯನ್ನ ಕಳ್ಕೊಳ್ಳೋದು, ಬಾಯಿಗೆ ಬಂದಂಗೆ ಬೈಯೋದು, ಸೊಂಟದ ಕೆಳಗಡೆ ಇರುವಂಥ ಭಾಷೆಯನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ತುಂಬ ಅತಿಯಾಗಿ ಆಗ್ತಾ ಇದೆ. ಸೊ ಮಹಿಳೆ ಹಾರ್ನ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಈಗ ಹಾರ್ನ್ ಮಾಡಿದ್ದಕ್ಕೆ ಅವನು ಇಳಿದು ಬೈದಿದ್ದಾನೆ. ಇವನು ಬೈದಿದ್ದಕ್ಕೆ ಇನ್ನೇನು ಮಾಡ್ಬೇಕು ಇವಾಗ? ನೋಡಿ, ಅಲ್ಲಿ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಬಂದು ಈ ರೀತಿ ಗಲಾಟೆಯನ್ನು ಮಾಡ್ಕೊಳ್ಳೋದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆಟೋ. ಆ ನಂಬರನ್ನು ನೋಟ್ ಮಾಡ್ಕೊಳ್ಬೇಕು ಪೊಲೀಸರು. ಇಂಥವರಿಗೆ ಪಾಠವನ್ನು ಕಲಿಸದೇ ಇದ್ರೆ ಇನ್ನು ಕಂಡಲ್ಲೆಲ್ಲ ಇವರು ಇದೇ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ. ಇಷ್ಟು ದಿನ ಇದೆಲ್ಲ ಬೆಳಕಿಗೆ ಬರ್ತಾ ಇರಲಿಲ್ಲ. ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಮಾಡೋದು ಇವರ ವರ್ತನೆಗಳು. ಅವ್ರು ಯಾರಿಗಾದರೂ ಗುದ್ದಿದ್ರೆ ಸಾಕು, ಅವ್ರು ಕ್ಷಮಿಸಿಬಿಡ್ಬೇಕು ಎದುರುಗಡೆ ಇರುವಂಥವ್ರು. ಇನ್ನೊಬ್ರು ಯಾರಾದರೂ ಇವ್ರಿಗೆ ಟಚ್ ಮಾಡಿದರೆ ಮುಗಿದೋಯ್ತಲ್ಲಿ. ಅವ್ರು ಇಷ್ಟೂ ಗುಂಪು ಸೇರ್ಕೊಂಡು ಬರ್ತಾರೆ. ಈ ಮನಸ್ಥಿತಿಗಳು ಹೋಗಬೇಕು. ಏನು ಬೈದ್ರೆ ಏನಾಗುತ್ತೆ? ಈಗ ಮಾನ ಹರಾಜಾಗಿದ್ದು ಅವಂದೇ ಆಗೋಗಿದ್ದು. ಯಾರು ಇವನು ನೋಡ್ತಾರೆ ಜನ. ನೋಡ್ಕೊಳ್ಳಿ, ಇನ್ನು ಓಡಾಡ್ತೀನಿ, ನಿನ್ನ ಎಲ್ಲ ಕಡೆ ಹೋದಲ್ಲೆಲ್ಲ ನಿನ್ನ ಮುಖ ನೋಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನೀನೇನು ಮಾಡಿದೀಯಾ, ಏನು ಕಡ್ದು ಗುಡ್ಡೆ ಹಾಕಿದೀಯಾ, ನೀನು ಯಾವ ಶಬ್ದಗಳನ್ನು ಬಳಕೆ ಮಾಡಿದೀಯಾ, ಸಾರ್ಥಕವಾಗಿದೆ ನಿಮ್ಮ ಮನೆಯಲ್ಲಿ ನಿನ್ನ ಪತ್ನಿನೋ ಅಥವಾ ನಿನಗೆ ಮನೇಲಿರುವಂಥ ತಂದೆ ತಾಯಿನೋ ಅವ್ರಿಗೇನು ಅನ್ನಿಸ್ಬೇಕು, ನನ್ನ ಮಗ ಹಿಂಗೆ ಮಾಡಿದಾರಂತೇಳಿ. ತುಂಬ ಹೆಚ್ಚಾಗ್ತಾ ಇದೆ ಇದು. ಕಾರಿನ ಡೋರನ್ನು ಓಪನ್ ಮಾಡಲು ಯತ್ನಿಸಿ ಬೆದರಿಕೆ ಹಾಕಿರುವಂಥ ಆರೋಪ ಇದೆ. ಆರೋಪಿ ವಿಚಾರಣೆ ನಡೆಸಿದ್ದಾರೆ ಸಿಕೆ ಅಚ್ಚುಕಟ್ಟು ಪೊಲೀಸರು. ಆರೋಪಿಯ ವಿಚಾರಣೆ ನಡೆಸಿ ಕಳುಹಿಸಿದ್ದಾರೆ ಪೊಲೀಸರು. ಇದಕ್ಕೆ ಆಗೋದು. ಏನು ಮಾಡೋಕ್ಕಾಗತ್ತೆ ಬಿಡು ನಮ್ಮ ಜೊತೆಗೆ ಅಂತೇಳಿ ಕರೀತಾರೆ, ಮಾತಾಡಿಸ್ತಾರೆ, ಕಳಿಸ್ತಾರೆ ಅಷ್ಟೇ. ಯಾರು ಫಸ್ಟ್ ಹೊಡಿತಾರೆ ಅವನೇ ಗುಡ್ ಅನಿಸ್ಬಿಡು, ಹಂಗೆ ಅವನೇ ಲಾಭದಾಯಕ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಫಸ್ಟ್ ನಾನು ಏನು ಬೈದ್ರು ನಡೆಯುತ್ತೆ, ಹೊಡೆದ್ರು ನಡೆಯುತ್ತೆ, ಆಮೇಲೆ ಮುಂದಿನ ನೋಡೋಣ ಅಂತೇಳಿ. ಅವಾಗೇನು ಇಲ್ಲ, ಈಗ ಕರೆಸಿದ್ರು, ವಿಚಾರಣೆ ಮಾಡಿದರು, ಕಳಿಸಿದರು. ಏನಾಯಿತು? ಈ ರೀತಿಯಾಗಿ ವರ್ತನೆಯನ್ನು ತೋರಿಸುವಂಥವ್ರಿಗೆ ಏನಾದರೂ ಒಂದು ದಂಡನೋ ಒಂದು ಶಿಕ್ಷೆನೋ ಒಂದು ದಿನ ಒಳಗಡೆಗೆ ಹಾಕಕ್ಕೆ ಕಲಿಸಿ. ತಪ್ಪು ಯಾರ್ದಿದೆ ಏನಿದೆ ಇಬ್ಬರನ್ನೂ ಹಾಕಿ ಬೇಕಿದ್ರೆ. ಈಗ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಿರ್ತಾರಲ್ಲ, ಇಬ್ಬರನ್ನೂ ಒಂದು ದಿನ ಒಳಗೆ ಹಾಕಿ ಆಮೇಲೆ ಕಳಿಸ್ತಾರೆ. ಗೊತ್ತಾಗಬೇಕೆಲ್ಲ. ಹೆಂಗಾದ್ರೂ ನಿಮ್ಗೆ 24 ಗಂಟೆ ಇಟ್ಕೊಳ್ಳೋಕೆ ಅವಕಾಶ ಇದೆಯಲ್ಲ, ಹಾಕಿ ಒಳಗಡೆಗೆ ಒಂದು ರೂಮ್ ರೆಡಿ ಮಾಡಿಬಿಡಿ, ಕಳಿಸ್ತಾ ಇರಿ ಅವ್ರನ್ನೆಲ್ಲ. ಹಿಂಗೆ ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಪೊಲೀಸರು ಇಂಥ ಘಟನೆಗಳಲ್ಲಿ ಕರೀತಾರೆ, ವಿಚಾರಣೆ ಮಾಡ್ತಾರೆ, ಕಳುಹಿಸಿ ಕೊಡ್ತಾರೆ. ಹಾಗಾಗಿ ಯಾರು ಏನು ಮಾಡ್ಕೊಳಕ್ಕಾಗತ್ತೆ? ನಾವು ಏನು ಮಾಡಿದ್ರು ನಡೆಯುತ್ತೆ, ಬೈದ್ರು ನಡೆಯುತ್ತೆ, ಗಲಾಟೆ ಮಾಡಿಕೊಂಡ್ರು ನಡೆಯುತ್ತೆ. ಅದಕ್ಕೆ ಈ ರೋಡ್ ರೇಜ್ ಪ್ರಕರಣಗಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಂದು ದಿನ ಒಳಗಡೆಗೆ ಹಾಕಕ್ಕೆ ಶುರು ಮಾಡಿದ್ರೆ ಎಲ್ಲರೂ ದಾರಿಗೆ ಬರ್ತಾರೆ ಅನ್ಸುತ್ತೆ. ಅರುಣ್, ಬೆಂಗಳೂರಿನಲ್ಲಿ ಇತ್ತೀಚೆಗೆ ರೋಡ್ ರೇಜ್ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಹಲವು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಬಂಧನ ಕೂಡ ಮಾಡಿರುವಂಥದ್ದು. ಯಾಕಂದರೆ ಕೆಲವೊಂದು ರೋಡ್ ರೇಜ್ ಪ್ರಕರಣದಲ್ಲಿ ಸಂಬಂಧಪಟ್ಟವರು ಹೋಗಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ರೋಡ್ ರೇಜ್ ಪ್ರಕರಣಕ್ಕೆ ಕಾರಣವಾಗಿದ್ದಂಥ ವ್ಯಕ್ತಿಯನ್ನು ಬಂಧನ ಮಾಡಿ ಜೈಲಿಗೆ ಕಳಿಸುವಂಥ ಘಟನೆಗಳು ಇದ್ದಾವೆ. ಯಾಕಂದರೆ ಇತ್ತೀಚೆಗೆ ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಒಂದು ರೋಡ್ ರೇಜ್ ಪ್ರಕರಣದ ಬಗ್ಗೆ ಸ್ವತಃ ಕಾರ್ ಚಾಲಕನೇ ಹೋಗಿ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ದೂರಿನ ಅನ್ವಯ ಕಾಡುಗೋಡಿ ಪೊಲೀಸ್ ಠಾಣಾ ಪೊಲೀಸರು ಆ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸಿರುವಂಥದ್ದು. ಅದಾದ ಬಳಿಕ ಬೆಂಗಳೂರಿನ ಸಿಕೆ ಹಚ್ಚಿಕೊಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇಂಥದ್ದೇ ಒಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಮಹಿಳೆಯೊಬ್ಬರು ಹಿಂಬದಿಯಿಂದ ಮುಂದೆ ಹೋಗ್ತಿದ್ದಂಥ ಆಟೋಗೆ ಹಿಂಬದಿಯಿಂದ ಹಾರನ್ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅದರಲ್ಲಿದ್ದಂಥ ಪ್ಯಾಸೆಂಜರ್ ಕೆಳಗಡೆ ಇಳಿದು ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ಮನಸ್ಸೋ ಇಚ್ಛೆ ನಿಂದನೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಯಾವುದೇ ದೂರು ಸಿಕೆ ಹಚ್ಚಿಕೊಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಲ್ಲ. ಮೇನಾಗಿ ಪೊಲೀಸರು ಈ ವಿಡಿಯೋ ಯಾವಾಗ ವೈರಲ್ ಆಗುತ್ತೆ, ಆ ವೈರಲ್ ಆಗಿರುವಂಥ ವಿಡಿಯೋ ಆಧಾರದಲ್ಲಿ
ಆ ವ್ಯಕ್ತಿಯನ್ನು ಕರೆಸಿ ಆತನಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಘಟನೆಯಲ್ಲಿ ಏನಾಗಿದೆ ಅಂದರೆ ಬಯಸ್ಕೊಂಡಂಥ ಮಹಿಳೆ ಏನಿದ್ದಾರೆ ಅವರು ಯಾವುದೇ ದೂರು ಕೊಡಲಿಕ್ಕೆ ಮುಂದಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನು ಕರೆದು ಪೊಲೀಸರು ವಾರ್ನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಟ್ಟರೆ ಉಳಿದ ಪ್ರಕರಣಗಳಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆ ರೋಡ್ ರೇಜ್ಗೆ ಕಾರಣವಾಗಿರುವಂಥ ವ್ಯಕ್ತಿಗಳನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಿರುವಂಥ ಪ್ರಕರಣಗಳು ಕೂಡ ನಮ್ಮ ಕಣ್ಮುಂದೆ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತೀನಿ ನಾನು.